ಡಿಜಿಪಿ ರಾಮಚಂದ್ರ ರಾವ್ ರಾಸಲೀಲೆ ವಿಡಿಯೋ ವೈರಲ್ ಕೇಸ್ ಡಿಸಿಆರ್ಇ ಡಿಜಿಪಿ ರಾಮಚಂದ್ರ ರಾವ್ ಅಮಾನತು ಮಾಡಲಾಗಿದೆ. ಡಿಜಿಪಿ ರಾಮಚಂದ್ರ ರಾವ್ ಅಮಾನತುಗೊಳಿಸಿ ಸರ್ಕಾರ ಆದೇಶವನ್ನು ಹೊರಡಿಸಿರೋದು ಇದಾಗಬೇಕಾಗಿತ್ತು, ಆಗಿದೆ. ರಾಸಲೀಲೆ ಕೇಸ್ ಸಂಬಂಧ ಡಿಜಿಪಿ ರಾಮಚಂದ್ರ ರಾವ್ ಅಮಾನತಾಗಿರೋದು ಕರ್ತವ್ಯ ಲೋಪ ಆರೋಪದಡಿ ರಾಮಚಂದ್ರ ರಾವ್ ಅಮಾನತು ಮಾಡಲಾಗಿದೆ. ಡಿಸಿಆರ್ಇ ಡಿಜಿಪಿ ರಾಮಚಂದ್ರ ರಾವ್ ರಾಸಲೀಲೆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿಬಿಟ್ಟಿತ್ತು. ಸಾಮಾಜಿಕ ಜಾಲತಾಣಗಳಲ್ಲಿ ಈ ರಾಸಲೀಲೆ ವಿಡಿಯೋ ವೈರಲ್ ಆಗಿತ್ತು. ಸಮವಸ್ತ್ರದಲ್ಲೇ ರಾಸಲೀಲೆ ಆಡಿದ್ದ ಡಿಜಿಪಿ ರಾಮಚಂದ್ರ ರಾವ್ ಕಚೇರಿಯಲ್ಲೇ ಕುಳಿತು ಅಸಭ್ಯವಾಗಿ ವರ್ತಿಸಿದ್ದ ರಾಮಚಂದ್ರ ರಾವ್ ಸಂಚಲನ ಸೃಷ್ಟಿಸಿತ್ತು ಈ ಒಂದು ವಿಡಿಯೋ. ಯಾಕೆ ಅಂತ ಅಂದ್ರೆ ಮಹಿಳೆಯ ಜೊತೆಗೆ ಅನುಚಿತ ವರ್ತನೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮಹಿಳೆ ಏನು ವಿರೋಧ ವ್ಯಕ್ತಪಡಿಸಿಲ್ಲ ಅಂತ ಅಂದ್ರೂ ಕೂಡ ಇವರು ಕೂತಿರೋದು ಯಾವ ಕಚೇರಿಯಲ್ಲಿ, ಇವರು ಹಾಕಿರೋದು ಯಾವ ಬಟ್ಟೆ, ಇದೊಂದು ಮಿನಿಮಮ್ ಕಾಮನ್ ಸೆನ್ಸ್. ಇಷ್ಟು ಉನ್ನತ ಹುದ್ದೆಯಲ್ಲಿದ್ದು ತಾನು ಎಲ್ಲಿ ಹೆಂಗೆ ವರ್ತನೆ ಮಾಡಬೇಕು ಅನ್ನೋ ಒಂದು ಬೇಸಿಕ್ ಸೆನ್ಸ್ ಇಲ್ಲದೆ ಇರೋರು ಇಂಥ ಸ್ಥಾನದಲ್ಲಿ ಇರೋದಕ್ಕೆ ಫಿಟ್ಟೇ ಅಲ್ಲ. ಯಾರೋ ಬೀದಿ ಕಾಮಣ್ಣಗಳಾಡ್ತಾರಲ್ಲ ಆ ಥರದ ಇವರು ಕಚೇರಿಯಲ್ಲಿ ಕುತ್ಕೊಂಡು ಮಾಡ್ತಾರೆ ಅಂತಂದರೆ ಏನು ಹೇಳಬೇಕು? ಯಾವ ಸೀಮೆ ಗೌರವ ಕೊಡಬೇಕು? ಅವರಿಗೆ ನಾಚಿಕೆ ಆಗಬೇಕು ಇವ್ರ ಜನ್ಮಕ್ಕೆ. ನಿಜವಾಗ್ಲೂ ಕೂಡ ಇದು ಬೇಸರದ ಸಂಗತಿ. ಸೊ ಆ್ಯಕ್ಷನ್ ಆಗಿದೆ. ಸರ್ಕಾರಕ್ಕೆ ಒಂಥರ ಇದು ಪ್ರಶ್ನೆ ಆಗಿತ್ತು. ಎಲ್ಲರೂ ಕೇಳ್ತಾ ಇದ್ರು, ಏನ್ರಿ ನಿಮ್ಮ ಗೃಹ ಇಲಾಖೆ ಏನ್ರಿ ಮಾಡ್ತಾ ಇದ್ದೀರಾ, ನಿಮ್ಮ ಪೊಲೀಸ್ ಅಧಿಕಾರಿಗಳು ಏನ್ರಿ ಮಾಡ್ತಾ ಇದ್ದಾರೆ, ಕಚೇರಿಯನ್ನು ಇಷ್ಟು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರಲ್ಲ, ನೀವು ಹೇಳಲ್ವಾ, ನೀವು ಕೇಳಲ್ವಾ ಅನ್ನೋದು. ಸೊ ಇದೀಗ ಆ್ಯಕ್ಷನ್ ಆಗಿರೋದು. ಸಸ್ಪೆಂಡ್ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಈ ವಿಡಿಯೋ ಇದೆಯಲ್ಲ, ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಬಟ್ ಏನು ಹೇಳ್ತಿದ್ದಾರೆ ಅಂದರೆ 8 ವರ್ಷದ ಹಿಂದೆ ಅಂತ. ಎಷ್ಟು ವರ್ಷದಾದ್ರೂ ಹಿಂದೆ ಆಗಿರಲಿ, ಎಷ್ಟು ವರ್ಷದಾದರೂ ಹಿಂದೆ ಆಗಿರಲಿ, ನೀವು ಮಾಡಿದ್ದೀರಾ ತಾನೇ ಈ ಬೇಡದೇ ಇರೋ ಕೆಲಸನ? 4 ಜನಕ್ಕೆ ಬುದ್ಧಿ ಹೇಳೋ ಸ್ಥಾನದಲ್ಲಿ ಇದ್ಕೊಂಡು ನಿಮಗೆ ಯಾಕೆ ಬೇಕಿತ್ತು ಇದು? ಅವಶ್ಯಕತೆ ಇತ್ತಾ? ಒಂದು ಕಚೇರಿಯಲ್ಲಿ ಯಾವ ರೀತಿಯಾಗಿ ಇರಬೇಕು ಅನ್ನೋ ಸೆನ್ಸೇ ನಿಮಗಿಲ್ಲ ಅಂತಂದರೆ ನಿಮ್ಮಂಥವ್ರ ಕೈಯಲ್ಲಿ ಆಡಳಿತ ಕೊಟ್ಟು ಏನು ಮಾಡೋಕ್ಕಾಗತ್ತೆ? ಏನು ಬಯಸಕ್ಕೆ ಸಾಧ್ಯ ಹೇಳಿ? ನಿಮ್ಮಂಥವ್ರ ಕೈಯಲ್ಲಿ ಅಧಿಕಾರವನ್ನು ಕೊಟ್ಟು ಹೇಳಿದ್ರೆ ಇದು ಶಿಸ್ತಿನ ಇಲಾಖೆ, ಪೊಲೀಸ್ ಇಲಾಖೆ ಅನ್ನೋದು ಶಿಸ್ತಿನ ಇಲಾಖೆ. ನಿಮಗೆ ಅದೇ ಇಲ್ವಲ್ಲ, ಶಿಸ್ತೇ ಇಲ್ವಲ್ಲ. ನಿಮ್ಮ ಕರ್ಮಕಾಂಡಗಳನ್ನು ನಿಮ್ಮ ಮನೆಯಲ್ಲೋ ಅಥವಾ ಇದಕ್ಕೆ ಅಂತಲೇ ನೀವು ಇನ್ನೇನೋ ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ಈ ಕಚೇರಿಯಲ್ಲಿ ಯಾತಕ್ಕಾಗಬೇಕಾಗಿತ್ತು? ಅಸಹ್ಯಕರ ಸಂಗತಿ ಇದು, ನಾಚಿಕೆಗೇಡಿನ ಸಂಗತಿ ಇದು. ಇಡೀ ಪೊಲೀಸ್ ಇಲಾಖೆ ಇವತ್ತು ಮುಜುಗರಕ್ಕೊಳಗಾಗುತ್ತೆ ಇಂಥವ್ರು ಮಾಡೋ ಕೆಲಸದಿಂದ, ಇಡೀ ಪೊಲೀಸ್ ಇಲಾಖೆಗೆ. ಯಾಕಂದರೆ ಎಷ್ಟೋ ಪೊಲೀಸರು ಇವತ್ತಿಗೂ ಹಗಲು ರಾತ್ರಿ ಪಾಪ ತಮ್ಮ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಜನರ ಸೇವೆ ಮಾಡಬೇಕು, ಜನರಿಗೆ ಒಳ್ಳೇದಾಗಲಿ ಅಂತ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಇಂತಹ ಒಂದಷ್ಟು ಪ್ರಕರಣಗಳು ಬೆಳಕಿಗೆ ಬಂದಾಗ ಅಂಥವ್ರಿಗೂ ಪಾಪ ಮುಜುಗರ ಆಗತ್ತೆ. ಯಾವ ರೀತಿ ಗೌರವ ಪಡ್ಕೊಳ್ಳುವಂಥ ಸ್ಥಾನ ಇದು ಹೇಳಿ ನೋಡೋಣ. ನಾನು ಎಲ್ಲಿದ್ದೀನಿ, ನಾನು ಏನು, ಇಷ್ಟು ಮೈ ಮೇಲೆ ಪ್ರಜ್ಞೆ ಇದ್ದರೆ ಸಾಕು. ನಾನು ಯಾವ ಅಧಿಕಾರದಲ್ಲಿದ್ದೀನಿ, ನಾನು ಯಾವ ಸ್ಥಾನಮಾನದಲ್ಲಿದ್ದೀನಿ, ನಾನು ಕುತ್ಕೊಳ್ಳೋ ಚೇರಿಗೆ ಏನು ರೆಸ್ಪೆಕ್ಟ್ ಕೊಡಬೇಕು, ನಾನು ಹಾಕೋ ಬಟ್ಟೆಗೆ ಏನು ರೆಸ್ಪೆಕ್ಟ್ ಕೊಡಬೇಕು ಅನ್ನೋ ತಿಳುವಳಿಕೆ ನಿಮಗಿದ್ದಿದ್ರೆ ಇವತ್ತು ಈ ಥರದ್ದು ಆಗ್ತಿರ್ಲಿಲ್ಲ. ಇಲ್ಲವಲ್ಲ, ಅಧಿಕಾರದ ಅಮಲು ಅಂತ ಕಾಣಿಸುತ್ತೆ. ಮೋಸ್ಟ್ಲಿ ಈ ಹಂತಕ್ಕೆ ಹೋದಾಗ ನಮ್ಮನ್ನು ಯಾರು ಕೇಳ್ತಾರೆ, ನಮ್ಮನ್ನು ಯಾರು ಏನು ಹೇಳ್ತಾರೆ? ನಾವು ಆಡಿದ್ದೇ ಆಟ, ನಾವು ಏನು ಬೇಕಾದ್ರೂ ಮಾಡ್ಬೋದು. ಕಚೇರಿ ಆದ್ರೇನು, ಯಾವುದಾದ್ರೇನು, ಈ ಮನಸ್ಥಿತಿ ಇದೆಯಲ್ಲ, ಇದೇ ನೀವು ಹಾಳಾಗಿ ಹೋಗೋಕ್ಕೆ ಕಾರಣ ಆಗೋದು. ಇವತ್ತು ಅದೇ ಸ್ಥಾನದಲ್ಲಿ ಇದ್ದಿದ್ರೆ ಎಂಥ ಗೌರವ ಸಿಗ್ತಾ ಇತ್ತು. 3 ಕಾಸಿಗೆ ಮರ್ಯಾದೆ ಕಳ್ಕೊಳ್ಳೋದು ಅಂತಾರಲ್ಲ, ಅದನ್ನು ಮಾಡಿರೋದಿಲ್ಲಿ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಇನ್ನು ಎಲ್ಲಿಂದ ಗೌರವ ಸಿಗುತ್ತೆ ಪೊಲೀಸ್ ಇಲಾಖೆಗೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ನಿಜವಾಗ್ಲೂ ಇದೊಂದು ಅಸಹ್ಯಕರ ಮತ್ತು ನಾಚಿಕೆಗೇಡಿನ ಸಂಗತಿ. ಇಲ್ಲಿ ಸಮವಸ್ತ್ರ ಧರಿಸಿದ್ರು, ಕಚೇರಿಯನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಸರ್ಕಾರಕ್ಕೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು. ಗೃಹ ಇಲಾಖೆ ಏನು ಮಾಡ್ತಾ ಇದೆ, ಶಿಸ್ತೇ ಇಲ್ವಾ ನಿಮ್ಮ ಗೃಹ ಇಲಾಖೆಯ ಪೊಲೀಸರಿಗೆ ಹೇಳಬೇಕಾಗಿರೋ ಕೆಲಸ ಹೇಳ್ತಾ ಇಲ್ವಾ ಅಂತ ಹೇಗೆ ಆ್ಯಕ್ಷನ್ಸ್ ತೆಗೆದುಕೊಂಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಚರ್ಚೆ ಆಗ್ತಿದೆ, ವೈರಲ್ ಆಗ್ತಾ ಇದೆ? ಖಂಡಿತ ನೀತಿ. ನಿನ್ನೆ ಅಷ್ಟೇ ಡಿಜಿಪಿ ರಾಮಚಂದ್ರ ರಾವ್ ಅವರ ರಾಸಲೀಲೆ ಪ್ರಕರಣದ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ಲೀಕ್ ಆಗುವ ಮೂಲಕ ದೊಡ್ಡ ಮಟ್ಟದ ಮುಜುಗರಕ್ಕೆ ಕಾರಣ ಆಗಿತ್ತು. ಪೊಲೀಸ್ ಇಲಾಖೆಯನ್ನ ಜನಸಾಮಾನ್ಯರು ಬೇರೆ ರೀತಿಯಲ್ಲಿ ನೋಡುವಂತೆ ಆಗಿತ್ತು. ಅದರ ಜೊತೆಗೆ ಗೃಹ ಇಲಾಖೆ ಮತ್ತೆ ಸರ್ಕಾರಕ್ಕೂ ಕೂಡ ಇದು ಮುಜುಗರವನ್ನ ತಂದಿಟ್ಟಿತ್ತು. ಮಾಧ್ಯಮಗಳಲ್ಲೂ ಕೂಡ ನಿರಂತರವಾಗಿ ನಿನ್ನೆ ವರದಿಯಾದಂತ ಹಿನ್ನೆಲೆಯಲ್ಲಿ ಪ್ರಸಕ್ತ ಈಗ 22ರಿಂದ 31ರವರೆಗೆ ಜಂಟಿ ಅಧಿವೇಶನ ಕೂಡ ಪ್ರಾರಂಭವಾಗ್ತಾ ಇದೆ.
ಆ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ಇದನ್ನೇ ಮುಂದಿಟ್ಕೊಂಡು ಸರ್ಕಾರ ಮತ್ತೆ ಕಾಂಗ್ರೆಸ್ ಪಕ್ಷವನ್ನ ಡ್ಯಾಮೇಜ್ ಮಾಡಬಹುದು ಅನ್ನುವಂತ ಕಾರಣಕ್ಕೆ ಈಗ ಸರ್ಕಾರ ಕೂಡ ಈ ವಿಚಾರದಲ್ಲಿ ಬಹಳ ಗಂಭೀರವಾಗಿ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಹಾಗಾಗಿ ನಿನ್ನೆ ವಿಡಿಯೋ ರಿಲೀಸ್ ಆಗ್ತಿದ್ದ ಹಾಗೆ ಇದರ ಬಗ್ಗೆ ಮುಖ್ಯಮಂತ್ರಿಗಳು ಕೂಡ ಮಾಹಿತಿಯನ್ನ ಕೋರಿದ್ರು. ಪೊಲೀಸ್ ಮಹಾನಿರ್ದೇಶಕರು ಮಾಹಿತಿಯನ್ನ ಕೊಟ್ಟ ನಂತರ ಈ ಘಟನೆ ಆಗಿದ್ಯಾ ಇಲ್ವಾ, ಜೊತೆಗೆ ಯಾವಾಗ ಆಗಿದೆ ಮತ್ತೆ ಇದರ ಸಂಪೂರ್ಣವಾದಂತ ಒಂದು ಮಾಹಿತಿಯನ್ನ ಕೊಡ್ಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಪೊಲೀಸ್ ಮಹಾನಿರ್ದೇಶಕರಿಗೆ ಸೂಚನೆಯನ್ನ ಕೊಟ್ಟಿದ್ರು. ಗೃಹ ಸಚಿವರು ಕೂಡ ಇದರ ಬಗ್ಗೆ ಮಾಹಿತಿಗಳನ್ನ ಪಡೆದುಕೊಂಡಿದ್ರು. ನಂತರ ಮುಖ್ಯಮಂತ್ರಿಗಳ ಜೊತೆ ಕೂಡ ಪರಮೇಶ್ವರ್ ಅವರು ಮಾತುಕತೆಯನ್ನು ನಡೆಸಿದ್ರು. ಅಂತಿಮವಾಗಿ ಈಗ ಹೌದು ಕಚೇರಿಯಲ್ಲಿ ಈ ರೀತಿಯಾದಂತಹ ಬೆಳವಣಿಗೆಗಳು ನಡೆದಿರೋದ್ರಿಂದ ಸಹಜವಾಗಿ ಸರ್ಕಾರಕ್ಕೆ ಇದು ಕೆಟ್ಟ ಹೆಸರು ಬರುತ್ತೆ ಅನ್ನುವಂತ ಕಾರಣಕ್ಕೆ ಈಗ ಡಿಜಿಪಿ ರಾಮಚಂದ್ರ ರಾವ್ ಅವರನ್ನ ಸಸ್ಪೆಂಡ್ ಮಾಡಿ ಸರ್ಕಾರ ಅಧಿಕೃತವಾಗಿ ಆದೇಶವನ್ನ ಹೊರಡಿಸಿದೆ. ಇದರಿಂದ ಮುಂದೆ ಎದುರಾಗಬಹುದಾದಂತಹ ಮುಜುಗರದಿಂದ ಸ್ವಲ್ಪ ಮಟ್ಟಿಗೆ ಪಾರಾಗುವಂತ ಒಂದು ನಿರ್ಧಾರವನ್ನ ಇವತ್ತು ಸರ್ಕಾರ ತೆಗೆದುಕೊಂಡಿದೆ. ನೀತಿ ಇಲ್ಲದೆ ಹೋಗಿದ್ರೆ ಸದನದಲ್ಲೂ ಕೂಡ ಇದರ ಬಗ್ಗೆ ಪ್ರತಿಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಸದ್ದು ಗದ್ದಲವನ್ನ ಮಾಡ್ತಾ ಇದ್ವು. ಹಾಗೆ ಈಗ ಸಾರ್ವಜನಿಕ ಜೀವನದಲ್ಲೂ ಕೂಡ ಸರ್ಕಾರ ಮತ್ತೆ ಗೃಹ ಇಲಾಖೆಯನ್ನ ಮತ್ತಷ್ಟು ಡ್ಯಾಮೇಜ್ ಮಾಡುವಂತ ಒಂದು ಪ್ರಯತ್ನವನ್ನ ವಿಪಕ್ಷಗಳು ಮಾಡ್ತಾ ಇದ್ವು. ಮಾಧ್ಯಮಗಳ ಮುಂದೆ ನಿರಂತರವಾಗಿ ಹೇಳಿಕೆಗಳನ್ನ ಕೊಡುವ ಮೂಲಕ ಸರ್ಕಾರಕ್ಕೆ ಇದನ್ನ ಮುಜುಗರ ಸೃಷ್ಟಿಸುವಂತ ಕೆಲಸ ಕೂಡ ಆಗ್ತಾ ಇತ್ತು. ಹಾಗಾಗಿ ಮೊದಲೇ ಸರ್ಕಾರ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ಹಾಗಾಗಿ ನಿನ್ನೆ ಇನ್ಸಿಡೆಂಟ್ ಆದ ನಂತರ ಇವತ್ತು ಬೆಳಗ್ಗೆನೆ ಅದನ್ನ ಸಸ್ಪೆಂಡ್ ಮಾಡಿ ಅಧಿಕೃತವಾಗಿ ಆದೇಶವನ್ನ ಹೊರಡಿಸಿದೆ. ಎಲ್ಲೋ ಒಂದು ಕಡೆ ಮುಜುಗರದಿಂದ ಸರ್ಕಾರ ಈಗ ಪಾರಾಗುವಂತ ಒಂದು ಪ್ರಯತ್ನಕ್ಕೆ ಕೈ ಹಾಕಿದೆ. ಶಿವು, ಇತ್ತೀಚೆಗೆ ಪೊಲೀಸ್ ಇಲಾಖೆ ಜೊತೆಗೆ ಮೀಟಿಂಗ್ ಇತ್ತು. ಸಿಎಂ ಅವಾಗ್ಲೇನೆ ಸಿಡಿಮಿಡಿಗೊಂಡಿದ್ರು ಅಂತ ಹೇಳಲಾಗ್ತಾ ಇತ್ತು. ಅಂದ್ರೆ ಅನೇಕ ಕ್ರಿಮಿನಲ್ ಪ್ರಕರಣಗಳಲ್ಲಿ ಪೊಲೀಸ್ ಇಲಾಖೆ ಸಿಬ್ಬಂದಿ ಭಾಗಿಯಾಗಿದ್ದುಂಟು, ಕೆಲವು ಪ್ರಕರಣಗಳನ್ನು ಕೈಚೆಲ್ಲಿ ಬಿಟ್ಟಿದ್ದುಂಟು, ಅಕ್ಕಪಕ್ಕದ ರಾಜ್ಯದವ್ರು ಬಂದ್ರು ಇವ್ರಿಗೆ ಗೊತ್ತಾಗದೇ ಇರೋ ಥರದ್ದುಂಟು. ಸೊ ಇದೆಲ್ಲದರ ಮಧ್ಯದಲ್ಲಿ ಈ ಜೈಲಿನ ವಿಚಾರದಲ್ಲೂ ಕೂಡ ಹಾಗೆ ಅಲ್ಲೂ ಶಿಸ್ತಿಲ್ಲ ಅಂತ ಈ ರಾಸಲೀಲೆಯ ವಿಡಿಯೋ ಒಟ್ಟಾರೆಯಾಗಿ ಪೊಲೀಸ್ ಇಲಾಖೆಗೆ ಯಾಕೋ ಭಾರಿ ಮುಜುಗರ ಆಗ್ತಾ ಇರುವಂಥದ್ದು, ಅಥವಾ ಆ ಇಲಾಖೆ ಬಗ್ಗೆನೇ ಒಂದಷ್ಟು ಬೇಸರ ಸಾರ್ವಜನಿಕ ವಲಯದಲ್ಲೂ ಕೂಡ ವ್ಯಕ್ತವಾಗ್ತಾ ಇರೋದು. ಒಂದು ಮೇಜರ್ ಸರ್ಜರಿ ಅಥವಾ ತುಂಬಾ ಸ್ಟ್ರಿಕ್ಟ್ ಆಗುವಂಥದ್ದು ಏನಾದ್ರೂ ಒಂದು ಅವಶ್ಯಕತೆ ಇದೆಯಾ ಪೊಲೀಸ್ ಇಲಾಖೆಗೆ? ನೀತಿ ಕಳೆದ ಒಂದೂವರೆ ವರ್ಷಗಳಿಂದ ಈಚೆಗೆ ಸಾಕಷ್ಟು ಗೃಹ ಇಲಾಖೆಯ ಮೇಲೆ ಸಾಕಷ್ಟು ಆರೋಪಗಳು ಎದುರಾಗಿದ್ವು. ಪರಪ್ಪನಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ, ಅದರಲ್ಲೂ ರೌಡಿ ಶೀಟರ್ಗಳು ಮತ್ತೆ ಗಂಭೀರವಾದಂತಹ ಅಪರಾಧ ಕೃತ್ಯವನ್ನ ಎಸಗಿದಂತವರ ಕೈಗಳಿಗೆ ಈಸಿಯಾಗಿ ಮೊಬೈಲ್ ಸಿಗೋದು ಮತ್ತೆ ಅವರಿಗೆ ಬೇಕಾದಂತ ವ್ಯವಸ್ಥೆಯನ್ನ ಮಾಡುವಂತ ಪ್ರಯತ್ನಗಳು ಅದು ಇತ್ತೀಚೆಗೆ ವಿಡಿಯೋ ಆಡಿಯೋ ಸಮೇತ ಲೀಕ್ ಆಗಿದ್ವು. ಆಗಲೇ ದೊಡ್ಡ ಮಟ್ಟದ ಸರ್ಕಾರಕ್ಕೆ ಡ್ಯಾಮೇಜ್ ಆಗಿತ್ತು. ಇದನ್ನ ಕಂಟ್ರೋಲಿಗೆ ತರಬೇಕು ಅಂತೇಳಿ ಮತ್ತೆ ಬೇರೆ ಬೇರೆ ಜಿಲ್ಲಾ ಕಾರಾಗೃಹಗಳಲ್ಲೂ ಕೂಡ ಇದೇ ರೀತಿಯಾಗಿ ಕೈದಿಗಳಿಗೆ ಅಕ್ರಮವಾಗಿ ವಸ್ತುಗಳನ್ನ ಕೊಡ್ಲಾಗ್ತಾ ಇದೆ. ಪೊಲೀಸ್ ಸಿಬ್ಬಂದಿಗಳು ಕೂಡ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಶಾಮೀಲಾಗ್ತಾ ಇದ್ದಾರೆ ಅನ್ನುವಂತ ಆರೋಪಗಳು ಕೂಡ ಹೆಚ್ಚಾಗಿತ್ತು. ಇದು ಸರ್ಕಾರಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗಿತ್ತು. ಯಾಕಂದ್ರೆ ಪ್ರತಿಪಕ್ಷಗಳು ಕೂಡ ಪದೇ ಪದೇ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಹಾಳಾಗಿದೆ, ಸರ್ಕಾರ ಸರಿಯಾಗಿ ಕಾನೂನು ವ್ಯವಸ್ಥೆಯನ್ನ ಸರಿಪಡಿಸ್ತಾ ಇಲ್ಲ, ಗೃಹ ಇಲಾಖೆ ಅಸಮರ್ಥವಾಗಿದೆ ಅನ್ನುವಂತ ಆರೋಪಗಳನ್ನ ಪ್ರತಿದಿನ ಮಾಡ್ತಾನೆ ಇದ್ದಾರೆ. ಅದರ ಜೊತೆಗೆ ಡ್ರಗ್ಸ್ ಹಾವಳಿ ಕೂಡ ಹೆಚ್ಚಾಗ್ತಾ ಇದೆ ಅನ್ನುವಂತಹ ಆರೋಪಗಳು ಬಂದಿದ್ವು. ಮಹಾರಾಷ್ಟ್ರ ಪೊಲೀಸರು ಬಂದು ಮೈಸೂರಿನಲ್ಲಿ ಡ್ರಗ್ಸ್ ತಯಾರಿಕೆ ನಡೆಸ್ತಾ ಇದ್ದಂತಹ ಫ್ಯಾಕ್ಟರಿ ಮೇಲೆ ದಾಳಿಯನ್ನ ಮಾಡಿದ್ರು, ಅಲ್ಲಿ ಅವರನ್ನ ಬಂಧನ ಮಾಡಿದ್ರು. ತದನಂತರ ಬೆಂಗಳೂರಿನಲ್ಲೂ ಕೂಡ ಅವರು ಮಹಾರಾಷ್ಟ್ರ ಪೊಲೀಸರು ಹಲವು ಡ್ರಗ್ ಪೆಡ್ಲರ್ಗಳನ್ನ ಬಂಧಿಸಿದ್ರು. ಇದಾದ ನಂತರ ಗೃಹ ಸಚಿವರು ಕೂಡ ನಿರಂತರವಾಗಿ 4-5 ಸಭೆಗಳನ್ನ ಮಾಡಿದ್ರು. ಈ ಕಳೆದ 15 ದಿನಗಳಿಂದ ಈಚೆಗೆ ಮುಖ್ಯಮಂತ್ರಿಗಳು ಕೂಡ ಮೊನ್ನೆ ಸಭೆಯನ್ನ ನಡೆಸಿದ್ರು. ಆ ಸಭೆಯ ಸಂದರ್ಭದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಸಾಕಷ್ಟು ತರಾಟೆಯನ್ನ ತೆಗೆದುಕೊಂಡಿದ್ರು. ಡ್ರಗ್ಸ್ ಇವತ್ತು ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ವಿಲೇವಾರಿ ಆಗ್ತಾ ಇದೆ. ಬೇರೆ ರಾಜ್ಯದವರು ಬಂದು ಇಲ್ಲಿ ಅವರನ್ನ ಪತ್ತೆ ಹಚ್ಚುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ನೀವೇನ್ ಮಾಡ್ತಾ ಇದ್ದೀರಿ ಅಂತೇಳಿ ಹಿರಿಯ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ರು. ಜೊತೆಗೆ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ನೀವು ಗಂಭೀರವಾಗಿ ಕ್ರಮಗಳನ್ನ ತೆಗೆದುಕೊಳ್ಳದೆ ಹೋದ್ರೆ ನಾವು ಆಕ್ಷನ್ ತೆಗೆದುಕೊಳ್ಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ರವಾನಿಸಿದ್ರು. ಆದ್ರೆ ಜೊತೆಗೆ ಈ ರೀತಿಯಾದಂತ ಪ್ರಕರಣಗಳು ಕೂಡ ಈಗ ವರದಿ ಆಗ್ತಾ ಇದೆ. ಪೊಲೀಸರೇ ರಕ್ಷಣೆಯನ್ನ ಕೋರಿ ಬಂದಂತವರ ಜೊತೆ ಈ ರೀತಿಯಾಗಿ ಅಸಭ್ಯವಾಗಿ ವರ್ತನೆಯನ್ನ ಮಾಡ್ತಾ ಇದ್ದಾರೆ.
ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಕೆಲವು ಠಾಣೆಗಳಲ್ಲಿ ಅನ್ನುವಂತಹ ಆರೋಪಗಳು ಕೂಡ ಇತ್ತೀಚೆಗೆ ಎದುರಾಗಿತ್ತು. ಹಾಗಾಗಿ ಸರ್ಕಾರ ಕೂಡ ಗಂಭೀರವಾಗಿ ಪರಿಗಣಿಸಿ IPS ಅಧಿಕಾರಿ ಆಗಿರೋದ್ರಿಂದ ಅವರನ್ನ ಏಕಾಏಕಿ ಸಸ್ಪೆಂಡ್ ಮಾಡೋದು ಬಹಳ ಕಷ್ಟ. ಕಾನೂನಿನ ನಿಯಮಗಳನ್ನು ಕೂಡ ಬಹಳ ಕಠಿಣ ಇರುತ್ತೆ. ಹಾಗಾಗಿ ಅದೆಲ್ಲವನ್ನೂ ಕೂಡ ನೋಡಿ ನಿನ್ನೆ ಇನ್ಸಿಡೆಂಟ್ ಆದ ನಂತರ ಇವತ್ತು ಏಕಾಏಕಿ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಇಲ್ಲಿ ಎಲ್ಲೋ ಒಂದು ಕಡೆ ಸರ್ಕಾರ ತುರ್ತು ಗಮನವನ್ನ ಹರಿಸಿ ಈ ಒಂದು ನಿರ್ಧಾರಕ್ಕೆ ಬಂದಿರುವಂತದ್ದು ಸ್ವಲ್ಪ ಮಟ್ಟಿಗೆ ಸರ್ಕಾರ ಮುಜುಗರದಿಂದ ಪಾರಾಗುವಂತೆ ಆಗಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗತ್ತೆ ನೀತಿ. ಓಕೆ, ಥ್ಯಾಂಕ್ ಯು ಶಿವು ತಮ್ಮ ಡೀಟೇಲ್ಸ್ಗೆ.